ಎಸ್ ಎಂ ಕೃಷ್ಣ ಅವರು ಜಿ ನಾರಾಯಣ ಅವ್ರ ಬಗ್ಗೆ ಎಷ್ಟರ ಮಟ್ಟಿನ ಇದನ್ನ ಇಟ್ಕೊಂಡಿದ್ರು, ಕಾಳಜಿ ಇತ್ತು ಅಂದರೆ ಯಾಕೆ ಚಾಕ್ಲೇಟ್ ತರಿಸ್ತಾವ್ರಲ್ಲ ಅನ್ಕೊಂಡು ಚಾಕ್ಲೇಟ್ ತರಿಸಿ ಜಿ ನಾರಾಯಣ ಕೊಟ್ಟು ಇದನ್ನು ಬಾಯಿಗೆ ಹಾಕೊಳ್ಳಿ. ಈ ವಿಧಾನಸೌಧ ನಾವು ಹತ್ತಿ ಸೇಮ್ ಆಫೀಸ್ಗೆ ಹೋಗಿದ್ದೀವಲ್ಲ, ಮೂರನೇ ಮಾಡಿಗೆ ಅಷ್ಟೊತ್ತಿಗೆ ಆಯಾಸ ಆಗಿರುತ್ತೆ ಅಂತ ಹೇಳಿ, ಜೊತೆಗೆ ಡಯಾಬಿಟಿಕ್ ಪೇಷಂಟ್ ಅಲ್ವಾ, ಶುಗರ್ ಲೆವೆಲ್ ಡೌನ್ ಆಗೋಗ್ಬಿಟ್ರೆ ಜಲದರ್ಶಿನಿ ಲೇಔಟ್ನಲ್ಲಿ ಈ ಜಾಗ ಖಾಲಿ ಇದೆ ಅಂತ. ಸರಿ ಆಯಿತು, ನೀವು ಪ್ರಪೋಸಲ್ ಕಳಿಸಿ ನಾನು ಮಾಡಿಸ್ಕೊಡ್ತೀನಿ ಅಂತ. ಒಬ್ಬ ಮುಖ್ಯಮಂತ್ರಿ ಇಷ್ಟರ ಮಟ್ಟಿಗೆ ಕಾಳಜಿ ಸಾಧ್ಯನಾ ಅನ್ನಿಸ್ಬಿಡ್ತು ನನಗೆ. ನಾನು 1996 ಜನವರಿ 1ಕ್ಕೆ ಪ್ರವೇಶ ಮಾಡಿದ್ದೆ. ಅಂದರೆ ಜಾನಪದ ಪರಿಷತ್ಗೆ ಸಂಶೋಧನಾಧಿಕಾರಿ ಅಂತ ತಗೊಂಡ್ರು. ಸಂಶೋಧನಾಧಿಕಾರಿ ಆದಮೇಲೆ ಕಾರ್ಯದರ್ಶಿ ಆದೆ. ನಾನು ಬಿಟ್ಟು ಬರುವ ವೇಳೆಗೆ ಸುಮಾರು 50 ಲಕ್ಷ ರೂಪಾಯಿ ಪರ್ಮನೆಂಟಾಗಿ ಥ್ರೂ ಕನ್ನಡ ಆ್ಯಂಡ್ ಕಲ್ಚರ್ ಪಕ್ಷಾತೀತವಾಗಿ ಯಡಿಯೂರಪ್ಪನವರು ನಮ್ಮ ಜಾನಪದ ಲೋಕಕ್ಕೆ ತುಂಬ ಆರ್ಥಿಕವಾಗಿ ಜಾನಪದ ಲೋಕ ಸಬಲವಾಗಬೇಕಾಗಿ ಬಂದದ್ದು ಯಡಿಯೂರಪ್ಪನವರಿಂದ. ನಾನು ಸ್ವಲ್ಪ ಹೋಗ್ತಾನೆ ನಾರಾಯಣ ಅವ್ರಿಗೆ ಹೇಳ್ಕೊಂಡು ಹೋಗಿದ್ದೆ, ಅನುದಾನ ಇಲ್ಲದೇ ನಾವು ಸ್ವತಂತ್ರವಾಗಿ ನಡ್ಸ್ಕೊಂಡು ಹೋಗ್ಬೋದು ಸರ್, ನೀವು ಅದನ್ನು ಕೇಳಿ ಅಂತ. ಯಡಿಯೂರಪ್ಪನವರು ವಾಕಿಂಗ್ ಹೋಗಿದ್ದರು. ಬಂದ ತಕ್ಷಣ ನಮ್ಮನ್ನು ನೋಡ್ಬಿಟ್ಟು, ಸ್ವಾಮಿ ನೀವ್ಯಾಕೆ ಇಲ್ಲಿ ಕೂತಿದ್ದೀರಿ ಅಂತ ಗದರೇ ಬಿಟ್ರು. ಜಿ ನಾರಾಯಣ ಕುಡಿದು ಟೀ ಲೋಟನ ಯಡಿಯೂರಪ್ಪನವರೇ ಎತ್ತಿಟ್ರು. ಸ್ವಾಮಿ ನೀವಿರೋ ಸಂಸ್ಥೆಯಲ್ಲಿ ನೀವೇ ಒಂದು ಕ್ರೆಡಿಟ್ಟು, ನಿಮ್ಮ ಹತ್ರ ನಾವು ಒಂದು ಪೈ ಲೆಕ್ಕ ಕೇಳೋಕ್ಕಾಗತ್ತಾ, ಎಷ್ಟು ಕೊಡ್ಬೇಕು ಹೇಳಿ. ತಕ್ಷಣವೇ ಕರೆದು ಅವ್ರ PN 1 ಕೋಟಿ ಅಲ್ಲೇ ಸ್ಯಾಂಕ್ಷನ್. 3 ವರ್ಷಕ್ಕೆ 3 ಕೋಟಿ. ಅವರ ಚರಿಷ್ಮಾ ಇರುತ್ತಲ್ಲ, ವ್ಯಕ್ತಿತ್ವ ಇರುತ್ತಲ್ಲ, ಆ ವ್ಯಕ್ತಿತ್ವ ಅದನ್ನೇ ಫೇಸ್ ವ್ಯಾಲ್ಯೂ ಅಂತ ಕರೆಯೋದು. ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ, ಕುಮಾರ ಪಾರ್ಕ್ ಅಲ್ಲಿ ಅವ್ರದ್ದು ಸ್ವಂತ ಮನೆಯಲ್ಲೇ ಕಚೇರಿ ಇತ್ತು. ಎಲ್ಲಿಗೆ ಶಿಫ್ಟ್ ಆಗ್ತಾವೆ? ಕೆಳಗಡೆ ಮನೆಯಲ್ಲೇ ಕಚೇರಿ ಇತ್ತು. ನಾವು ಸಿಬ್ಬಂದಿ ಸಂಖ್ಯೆ ಜಾಸ್ತಿ ಆಯಿತು, ನಮ್ಮ ಯೋಜನೆಗಳು ದೊಡ್ಡವಾಗ್ತಾ ಬಂದು, ಆಮೇಲೆ ಈ ಕಡೆ ಜಾನಪದ ಲೋಕವನ್ನು ಕಟ್ಟುವಂಥ ಕೆಲಸ ಬೇರೆ ಶುರುವಾಯಿತು. ಹಾಗಾಗಿ ಏನಾಯಿತು, ಆ ಮನೆಯನ್ನು ಬಿಟ್ಟು ವಯಾಲಿ ಕಾವಲ್ನಲ್ಲಿ ಜಬ್ಬಾರ್ ಬ್ಲಾಕ್ ಅಂತ, ಆ ಜಬ್ಬಾರ್ ಬ್ಲಾಕ್ನಲ್ಲಿ ಒಂದು ಬಾಡಿಗೆ ಬಿಲ್ಡಿಂಗಿಗೆ ಹೋದ್ವು. ಆ ಬಾಡಿಗೆ ಬಿಲ್ಡಿಂಗು ಅದು ಮೊದಲನೇ ಮಾಡಿ ನಾಗೇಗೌಡರಿಗೂ ಸ್ವಲ್ಪ ಹತ್ತೋಕೆ ಇಳಿಯೋಕ್ಕೂ ಒಂದು ಸ್ವಲ್ಪ, ಆದ್ರೂ ಅವರು ದೃಢಕಾಯರಾಗಿದ್ದರು. ಅವ್ರದ್ದು ಒಂಥರ ಶಿಸ್ತಿನ ಜೀವನ, ವಾಕಿಂಗ್ ಎಲ್ಲ ಮಾಡೋರು, ದೃಢಕಾಯವಾಗಿದ್ದರು. ಅಲ್ಲಿದ್ವು, ಅಲ್ಲಿ ಒಂದಷ್ಟು ದಿನ ಇದ್ದು, ಆಮೇಲೆ ಸಂಸ್ಥೆಗೆ ಒಂದು ಸ್ವಂತದ್ದು ಏನಾದರೂ ಮಾಡ್ಕೊಳ್ಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಟ್ವು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಜಿ ನಾರಾಯಣ ಅವರು ನಮ್ಮ ಆಡಳಿತ ಮಂಡಳಿ ಸದಸ್ಯರು. ಇದು ಬೆಂಗಳೂರಿನ ಮೇಯರ್ ಆಗಿದ್ದರು. ಗಾಂಧಿವಾದಿ ಅವರು, ಅಪ್ಪಟ ಗಾಂಧಿವಾದಿ. ಆ ಗಾಂಧಿಯ ತತ್ವ ಏನಿದೆ, ಆ ಗಾಂಧಿ ಮಾರ್ಗಕ್ಕೆ ತಕ್ಕ ಹಾಗೆ ಬದುಕಿದಂತಹ ಮನುಷ್ಯ ಅವರು ಜಿ ನಾರಾಯಣ ಅವರು. ಈ ಮದ್ದೂರು ಹತ್ರ ದೇಶಹಳ್ಳಿಯವರು, ಅಲ್ಲಿ ಹನುಮನ್ ನಗರದಲ್ಲಿ ಅವ್ರ ಮನೆ. ಅವರು ಆಡಳಿತ ಮಂಡಳಿ ಸದಸ್ಯರು, ಅವರು ಫೌಂಡರು. ಈ ಸಂಸ್ಥೆ ಇದೆಯಲ್ಲ ಜಾನಪದ 1979 ಮಾರ್ಚ್ 19ನೇ ತಾರೀಕು ಇದು ಪ್ರಾರಂಭ ಆದಿದ್ದು. ಯಾವುದು ಜಾನಪದ ಪರಿಷತ್ತು. ಆವಾಗಿನಿಂದನೂ ಅವರು ಫೌಂಡರ್ ಮೆಂಬರು. ಆಗ ಬಿಗಿನಿಂಗಲ್ಲಿ ಜಿ ವೆಂಕಟ ಸುಬ್ಬಯ್ಯನವರು ಇದ್ದರು, ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಇದ್ದರು, ಗೋರುಚ ಅವರು ಸೆಕ್ರೆಟರಿ ಆಗಿದ್ದರು. ಆಗ ಗೋರು ಚನ್ನಬಸಪ್ಪನವರು. ಆ ಕಾಲದಿಂದಲೂ ಅವರನ್ನು ಕರ್ಕೊಂಡು ನಾವು CM ಅವ್ರ ಹತ್ರ ಹೋದ್ವು. ಸರಿ, ನಾವು 3 ಜನ, ನಾಗೇಗೌಡರು, ನಾನು, ಜಿ ನಾರಾಯಣ ಅವರು 3 ಜನ ಹೋದ್ವು. ಎಸ್ ಎಂ ಕೃಷ್ಣ ಅವರು ಜಿ ನಾರಾಯಣ ಅವ್ರ ಬಗ್ಗೆ ಎಷ್ಟರ ಮಟ್ಟಿನ ಇದನ್ನ ಇಟ್ಕೊಂಡಿದ್ರು, ಕಾಳಜಿ ಇತ್ತು ಅಂದರೆ, ಒಬ್ಬ ಮುಖ್ಯಮಂತ್ರಿ ಇಷ್ಟರ ಮಟ್ಟಿಗೆ ಕಾಳಜಿ ಸಾಧ್ಯನಾ ಅನ್ನಿಸ್ಬಿಡ್ತು ನನಗೆ. ಹೋದ ತಕ್ಷಣವೇ ಅವರ ರಂಗನಾಥ್ ಅಂತ, ಅವರ PA ರಂಗನಾಥ್ ಅಂತ, ಅವರು IAS ರಂಗನಾಥ್ ಅವ್ರನ್ನ ಕರೆದು ಚಾಕ್ಲೇಟ್ ತರಿಸಿದ್ರು. ಯಾಕೆ ಚಾಕ್ಲೇಟ್ ತರಿಸ್ತಾವ್ರಲ್ಲ ಅನ್ಕೊಂಡು ಚಾಕ್ಲೇಟ್ ತರಿಸಿ ಜಿ ನಾರಾಯಣ ಕೊಟ್ಟು ಇದನ್ನು ಬಾಯಿಗೆ ಹಾಕೊಳ್ಳಿ ಅಂದರು. ಜಿ ನಾರಾಯಣ ಅವರು ಡಯಾಬಿಟಿಕ್ ಪೇಷಂಟ್. ಈ ವಿಧಾನಸೌಧ ನಾವು ಹತ್ತಿ ಸೇಮ್ ಆಫೀಸ್ಗೆ ಹೋಗಿದ್ದೀವಲ್ಲ, ಮೂರನೇ ಮಾಡಿಗೆ ಅಷ್ಟೊತ್ತಿಗೆ ಆಯಾಸ ಆಗಿರುತ್ತೆ ಅಂತ ಹೇಳಿ, ಜೊತೆಗೆ ಡಯಾಬಿಟಿಕ್ ಪೇಷಂಟ್ ಅಲ್ವಾ, ಶುಗರ್ ಲೆವೆಲ್ ಡೌನ್ ಆಗೋಗ್ಬಿಟ್ರೆ
ಅಂತೇಳಿ ಆ ಚಾಕ್ಲೇಟ್ ತರಿಸಿ ಚಾಕ್ಲೇಟ್ನ ನೀವು ಈಗ ತಕ್ಷಣ ಬಾಯಿಗೆ ಹಾಕ್ಕೊಳ್ಳಿ ಅಂತ ಹೇಳಿ ಅವ್ರು ಹಾಕೊಂಡ್ಮೇಲೆ ಆಮೇಲೆ ಟೀಗೆ ಹೇಳಿದ್ರು, ಟೀ ತರಿಸ್ಕೊಟ್ರು. ಆಮೇಲೆ ಏನು ಬಂದಿದ್ದು ಅಂತ ಹೇಳಿದ್ರು, ಹೀಗೆ ಅಂತೆಲ್ಲ ಹೇಳಿದ್ವು. ತಕ್ಷಣವೇ ಒಬ್ಬರು BDA ಕಮಿಷನರು ಕ್ರಿಶ್ಚಿಯನ್, ಅವ್ರ ಹೆಸರೇನೋ ನಾನು ಮರ್ತೆ, ಇತ್ತೀಚೆಗೆ ಸ್ವಲ್ಪ ಯಾಕೋ ಮರವು, ಅವ್ರಿಗೆ ಫೋನ್ ಮಾಡಿ ತಕ್ಷಣ ಅವ್ರಿಗೆ ಇದನ್ನು ಸ್ಯಾಂಕ್ಷನ್ ಮಾಡಿ ಅಂತ ಒಂದು ಸ್ಥಳ ಸ್ಯಾಂಕ್ಷನ್ ಮಾಡಿ, ಸ್ಥಳ CSIT ಎಲ್ಲಿ ಅಂತ ಹುಡುಕ್ಸಿದ್ರಲ್ಲೇ ಅವ್ರನ್ನ BDA ಕಮಿಷನರ್ ಕೇಳಿದ್ರು. BDA ಕಮಿಷನರ್ ತಕ್ಷಣ ಒಂದು 10 ನಿಮಿಷದಲ್ಲೇ ಇಂಥ ಕಡೆ ಜಲದರ್ಶಿನಿ ಲೇಔಟ್ನಲ್ಲಿ ಈ ಜಾಗ ಖಾಲಿ ಇದೆ ಅಂತ. ಸರಿ ಆಯಿತು, ನೀವು ಪ್ರಪೋಸಲ್ ಕಳಿಸಿ ನಾನು ಮಾಡಿಸ್ಕೊಡ್ತೀನಿ ಅಂತ ಮಾಡಿಕೊಟ್ಟು, ಬಿಕಾಸ್ ಆಫ್ ಜಿ ನಾರಾಯಣ್. ಆಮೇಲೆ ಜಿ ನಾರಾಯಣ್ ನಮ್ಗೆ ಇನ್ನೂ ಒಂದು ಸಹಾಯ ಮಾಡಿದ್ರು. SM ಕೃಷ್ಣ ಅವ್ರ ಪೀರಿಯಡಲ್ಲೇ ಒನ್ ಟೈಮ್ ಗ್ರ್ಯಾಂಟ್ ಅಂತ ಹೇಳಿ 25 ಲಕ್ಷ ರೂಪಾಯಿ ಒನ್ ಟೈಮ್ ಗ್ರ್ಯಾಂಟು. ನಮ್ಮ ಗ್ರ್ಯಾಂಟ್ ತುಂಬ ಕಡಿಮೆ ಬರ್ತೀವಿ, ಬರೀ 8 ಲಕ್ಷ ಬರ್ತಿತ್ತು. 8 ಲಕ್ಷದಲ್ಲಿ ನಾವು 23 ಜನ ಸಿಬ್ಬಂದಿ ಸಂಬಳ, ಆಮೇಲೆ ಜಾನಪದ ಲೋಕದ ಮೇಂಟೆನೆನ್ಸು, ಆಮೇಲೆ ಆಗ ನಾವು ಅಲ್ಲಿ ಹೋಟೆಲ್ನು ತುಂಬ ಕಡಿಮೆಗೆ ಕೊಟ್ಟಿದ್ದು, ಲೋಕರುಚಿ ಅಂತ 10,000 ಬಾಡಿಗೆ ಬರ್ತಾ ಇದ್ದಿದ್ದು ಆ ಲೋಕರುಚಿ ಹೋಟೆಲ್ದು. ಗೇಟ್ ಕಲೆಕ್ಷನ್ನು 5 ರೂಪಾಯೋ 10 ರೂಪಾಯಿ ಗೇಟ್ ಕಲೆಕ್ಷನ್ ಇದ್ದಿದ್ದಾಗ. ಹಾಗೆಲ್ಲ ಬೇರೆ ಮೂಲಗಳಿಂದ ಅನುದಾನ ಬರ್ತಾ ಇದ್ದಿದ್ದೆ ಕಡಿಮೆ ಸಂಸ್ಥೆಗೆ. ಸರ್ಕಾರದಿಂದ ಸಂಸ್ಕೃತಿ ಇಲಾಖೆ ಮುಖಾಂತರ 8 ಲಕ್ಷ ವಾರ್ಷಿಕ ಬರ್ತಾ ಇತ್ತು. 8 ಲಕ್ಷದಲ್ಲಿ ನಾವು ಮ್ಯಾನೇಜ್ ಮಾಡಬೇಕಾಗಿತ್ತು. ಹಾಗಾಗಿ ಸಿಬ್ಬಂದಿನೂ ಜಾನಪದ ವರ್ಷದಲ್ಲಿ ಅನುದಾನ ಶುರುವಾಗಿದ್ದು ಜಾನಪದ ಪರಿಷತ್ಗೆ ಬಿಗಿನಿಂಗಿಂದನೇ ಶುರುವಾಗಿದೆ. 50,000ದಿಂದ ಶುರು ಆಯಿತು. 1979ರಲ್ಲಿ 50,000ದಿಂದ ಶುರು ಆಯಿತು. ನಾನು 1996 ಜನವರಿ 1ಕ್ಕೆ ಪ್ರವೇಶ ಮಾಡಿದ್ದು. ಯಾವುದು ಜಾನಪದ ಲೋಕವನ್ನು, ಅಂದರೆ ಜಾನಪದ ಪರಿಷತ್ಗೆ ಸಂಶೋಧನಾಧಿಕಾರಿ ಅಂತ ತಗೊಂಡ್ರು. ಸಂಶೋಧನಾಧಿಕಾರಿ ಆದಮೇಲೆ ಕಾರ್ಯದರ್ಶಿ ಆದೆ. ಆಮೇಲೆ ಸ್ವಲ್ಪ ಅನುದಾನ ಲಕ್ಷಗಳ ಹಂತದಲ್ಲಿ ಹೆಚ್ಚುತ್ತಾ ಬಂತು. ನಾನು ಬಿಟ್ಟು ಬರುವ ವೇಳೆಗೆ ಸುಮಾರು 50 ಲಕ್ಷ ರೂಪಾಯಿ ಪರ್ಮನೆಂಟಾಗಿ ಥ್ರೂ ಕನ್ನಡ ಆ್ಯಂಡ್ ಕಲ್ಚರ್. ಈ ಕನ್ನಡ ಆ್ಯಂಡ್ ಕಲ್ಚರು ಪ್ರತಿ ವರ್ಷ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡೋದನ್ನು ಒಂದು ಇದು ಮಾಡುತ್ತೆ. ಏನು ಒಂದು ಕಾಯಂ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡೋದು. ಈಗ ಚಿತ್ರಕಲಾ ಪರಿಷತ್ತು ಕೊಡೋದು, ನಮ್ಮ ಜಾನಪದ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು, ಈ ರೀತಿ ಸಂಸ್ಥೆಗಳಿಗೆ. ಆಗ ನಾನು ಬಿಟ್ಟು ಬರುವಾಗ 50 ಲಕ್ಷ ರೂಪಾಯಿ ಬರೋ ಅಂಥ ವ್ಯವಸ್ಥೆಯನ್ನು ಮಾಡಿ ನಾವು ಬಂದು. ಈಗ ಇವರು ನಮ್ಮ ಶ್ರೀ ರಾಮಚಂದ್ರಗೌಡರು ಅಧ್ಯಕ್ಷರಾಗಿದ್ದಾಗ ಅವರು ಪ್ರಯತ್ನ ಮಾಡಿ 2 ಕೋಟಿ ಅನುದಾನ ಸ್ಯಾಂಕ್ಷನ್ ಆಗಿದೆಯಂತೆ. ಆದರೆ ಎಷ್ಟು ಬಂದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಈ ಬಡ್ಜೆಟ್ ಟೈಮ್ನಲ್ಲಿ ಹೋಗಿ ಪ್ರಪೋಸಲ್ ಕೊಟ್ಟು ಸ್ವಲ್ಪ CMನ್ನ ಕಂಡು ಇದು ಮಾಡಿದರೆ ಆಗ ಬರುತ್ತೆ. ಈಗ ನಾವೂ ಜಿ ನಾರಾಯಣ್ ಅವರು ಅಧ್ಯಕ್ಷರಾಗಿದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು. ಯಡಿಯೂರಪ್ಪನವರು ಅಷ್ಟೇ, ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ನಾನು ಯಾವುದೇ ಪಕ್ಷದ ವಕ್ತಾರನಾಗಿಯೂ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಪಕ್ಷಾತೀತವಾಗಿ ಯಡಿಯೂರಪ್ಪನವರು ನಮ್ಮ ಜಾನಪದ ಲೋಕಕ್ಕೆ ತುಂಬ ಆರ್ಥಿಕವಾಗಿ ಜಾನಪದ ಲೋಕ ಸಬಲವಾಗಬೇಕಾಗಿ ಬಂದದ್ದು ಯಡಿಯೂರಪ್ಪನವರಿಂದ. ಜಿ ನಾರಾಯಣ್ ಅವರು ಅಧ್ಯಕ್ಷರಾಗಿದ್ದಾಗ ನಾನು ಜಿ ನಾರಾಯಣ್ ಅವರು ಆಗ ಅಷ್ಟೊತ್ತಿಗಾಗಲೇ ಇವರು ನಮ್ಮ ತಿಮ್ಮೇಗೌಡರು ಕಾರ್ಯಾಧ್ಯಕ್ಷರಾಗಿದ್ದರು. ತಿಮ್ಮೇಗೌಡರು ಕಾರ್ಯಾಧ್ಯಕ್ಷರು, ಜಿ ನಾರಾಯಣ್ ಅವರು ಅಧ್ಯಕ್ಷರು, ನಾನು ಕಾರ್ಯದರ್ಶಿ. ನಾವು 3 ಜನ ಒಂದು ಬಜೆಟ್ ಟೈಮ್ನಲ್ಲಿ ಹೋದ್ವು. ನಾನು ಸ್ವಲ್ಪ ಹೋಗ್ತಾನೆ ನಾರಾಯಣ ಅವ್ರಿಗೆ ಹೇಳ್ಕೊಂಡು ಹೋಗಿದ್ದೆ, 3 ಕೋಟಿ ಕೇಳಿ 3 ಕೋಟಿ ಕೇಳಿ 3 ಕೋಟಿನ ನಾವು ಕಾರ್ಪಸ್ ಫಂಡ್ ಅಂತ ಇಟ್ಕೊಂಬಿಡೋಣ. ಅವ್ರು ಒನ್ ಟೈಮ್ 3 ಕೋಟಿ ಕೊಟ್ಟರೆ ಅದನ್ನೇ FD ಇಟ್ಬಿಡೋಣ. ನಮಗೆ ಒಂದು ಹತ್ತತ್ರ ಒಂದು 30 ಲಕ್ಷ ರೂಪಾಯಿ ನಮಗೆ ಬಡ್ಡಿ ಬರುತ್ತೆ ಅವತ್ತಿನ ರೇಟ್ನಲ್ಲಿ. ಒಂದು 30 ಲಕ್ಷ ಬಡ್ಡಿ ಬರುತ್ತೆ. ಆ ಬಡ್ಡಿ ಮತ್ತು ಈ ಗೇಟ್ ಕಲೆಕ್ಷನ್ನು, ಹೋಟೆಲ್ ಬಾಡಿಗೆ, ಇದರಿಂದ ನಾವು ಸಂಸ್ಥೆನ ಅನುದಾನ ಇಲ್ಲದೇ ನಾವು ಸ್ವತಂತ್ರವಾಗಿ ನಡ್ಸ್ಕೊಂಡು ಹೋಗ್ಬೋದು ಸರ್, ನೀವು ಅದನ್ನು ಕೇಳಿ ಅಂತ. ಜಿ ನಾರಾಯಣವರು ನನ್ನಂಥವ್ರನ್ನ ಎಷ್ಟು ಜನನ ಪಾಪ ಅವರು ಆ ಕಾಲದಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ದೆಹಲಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿದವರು ಅವರು. ಇವತ್ತು ಬಂದವರು ನಾವು ದೆಹಲಿಲಿ ಮಾಡ್ದೋ, ಅಲ್ಲಿ ಮಾಡ್ದೋ, ಹೊರ ರಾಜ್ಯದಲ್ಲಿ ಮಾಡ್ದೋ, ಅಲ್ಲಿ ಇಲ್ಲಿ ಅಂತ ಹೇಳ್ಕೊಂತಾರೆ. ಆ ಕಾಲದಲ್ಲಿ ಏನೂ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಜಿ ನಾರಾಯಣ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಾಗಲೇ ಅವ್ರ ಮೇಲೆಲ್ಲ ಆರೋಪಗಳು ಮಾಡಿ ಅಸಾಹಿತಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ ಅಂತ ಒಂದು ಗುಂಪು ದೊಡ್ಡ ವಿರೋಧನೆ ಮಾಡ್ತು.
ಆದರೆ ಜಿ ನಾರಾಯಣ ತುಂಬ ಡಿಪ್ಲೊಮ್ಯಾಟಿಕ್ ಪರ್ಸನ್, ಹೆಚ್ಚು ಮಾತಾಡೋರಲ್ಲ. ಆಮೇಲೆ ನೀವೇನಾದರೂ ಹೇಳ್ತೀರಿ ಅಂದರೆ ಸಾವಧಾನದಿಂದ ಸಮಾಧಾನ ಚಿತ್ತರಾಗಿ ನೀವು ಹೇಳೋದನ್ನು ಎಲ್ಲವನ್ನೂ ಕೇಳಿ ಗ್ರಹಿಸ್ಕೊಳ್ತಾ ಇದ್ರು. ಅಂತಿಮವಾಗಿ ನಿಮ್ಮ ಅಭಿಪ್ರಾಯ ಏನು ಸರ್ ಅಂದರೆ ಅವರೊಂದು ಅಭಿಪ್ರಾಯ ಇಡೋರು, ಅದೇ ಫೈನಲ್ ಮುಗೀತಷ್ಟೇ. ಅಂದರೆ ಅದು ಸರ್ವಸಮ್ಮತವಾದಂಥ ಅಭಿಪ್ರಾಯ ಆಗಿರೋದು ಲೋಕಾನುಭವದಲ್ಲಿ. ಅಷ್ಟರ ಮಟ್ಟಿಗೆ ಜ್ಞಾನಿ ಅವರು ಜನಾರಾಯಣ. ಓದ್ದೇ ಇರ್ಬೋದು, ಅವರು ಓದಿದ ಕಡಿಮೆ ಆದ್ರೂ ಜ್ಞಾನಿ, ಅನುಭವ ಜಾಸ್ತಿ ಇತ್ತು. ಹೋದ್ವು ದಾರಿ ಉದ್ದಕ್ಕೂ ನಾನು ಹೇಳ್ಕೊಂಡು ಹೋಗ್ತಾನೆ ಇದ್ದೆ. ಹೋದ್ಮೇಲೆ ಅಲ್ಲಿ ಯಡಿಯೂರಪ್ಪನವರು ವಾಕಿಂಗ್ ಹೋಗಿದ್ದರು. ಅವ್ರಿಗೆ ಯಾರಿಗೋ ಆ ಸಿಬ್ಬಂದಿಗೆ ಗೊತ್ತಿಲ್ಲದೇ ನಮ್ಮನ್ನು ಹೊರಗಡೆ ಕೂರಿಸ್ಬಿಟ್ಟಿದ್ರು. ಅದೇ ಹೊರಗಡೆ ಅಂದರೆ ಒಂದು ಹಾಲಿಂದ ಹೊರಗಡೆ ಬಂದ ತಕ್ಷಣ ನಮ್ಮನ್ನು ನೋಡ್ಬಿಟ್ಟು, ಸ್ವಾಮಿ ನೀವ್ಯಾಕೆ ಇಲ್ಲಿ ಕೂತಿದ್ದೀರಿ ಅಂತ ಗದರೇ ಬಿಟ್ರು ಅವ್ರನ್ನ, ಸಿಬ್ಬಂದಿನ. ಯಾರು ಇಲ್ಲಿ ಕೂರಿಸಿದ್ದು ಇವ್ರನ್ನ, ಕರ್ಕೊಂಡು ನಡ್ರಿ ಒಳಗಡೆಗೆ ಅಂತ. ನೇರ ಅವರ ಇದಕ್ಕೆ ಒಳಗಡೆ ಕರ್ಕೊಂಡು ಹೋದರು. ಟೀ ತರಿಸ್ಕೊಟ್ರು, ಟೀ ಕುಡಿದ್ವು. ಜಿ ನಾರಾಯಣ ಕುಡಿದು ಟೀ ಲೋಟನ ಯಡಿಯೂರಪ್ಪನವರೇ ಎತ್ತಿಟ್ರು. ಲೆಕ್ಕ ಹಾಕೊಳ್ಳಿ, ಅಂದರೆ ಜಿ ನಾರಾಯಣ ಘನತೆ ಗೌರವ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅವರೇ ಎತ್ತಿಟ್ರು ಅವರು ಕುಡಿದು ಟೀ ಕಪ್ಪನ್ನು. ಆಮೇಲೆ ಏನು ಸ್ವಾಮಿ ಬಂದ್ರಿ, ಹೀಗೆ ಪರಿಷತ್ಗೆ ಹಿಂಗೆ ಜಾನಪದ ಪರಿಷತ್ತು ಅನುದಾನ ಇಲ್ಲ ಅಂತೇಳಿ. ಆಯಿತು ಸ್ವಾಮಿ, ಎಷ್ಟು ಕೊಡ್ಬೇಕು ಹೇಳಿ. ಇವರು ನಾರಾಯಣ ಅವರು, ನೀವು ಕೊಡೋ ಒಂದು ಪೈಸಕ್ಕೂ ನಾವು ಲೆಕ್ಕ ಮಡಗ್ತೀವಿ, ನಾವು ಇದನ್ನು ಸಂಸ್ಥೆಯನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಸ್ವಾಮಿ, ನೀವಿರೋ ಸಂಸ್ಥೆಯಲ್ಲಿ ನೀವೇ ಒಂದು ಕ್ರೆಡಿಟ್ಟು, ನೀವೇ ಒಂದು ಏನದು ವಿಶ್ವಾಸಾರ್ಹ ಇದು. ನಿಮ್ಮ ಹತ್ರ ನಾವು ಒಂದು ಲೆಕ್ಕ ಕೇಳೋಕ್ಕಾಗತ್ತಾ, ಎಷ್ಟು ಕೊಡ್ಬೇಕು ಹೇಳಿ, ನಾನು ಬೆಂಟ್ತಾ ಇದ್ದೀನಿ ಹಿಂಗೆ ಹಿಂದಿಂದ 1 ಕೋಟಿ ಕೊಡಿ ಸ್ವಾಮಿ. 1 ಕೋಟಿನ ಅಂದರೆ 3 ವರ್ಷಕ್ಕೆ 1 ಕೋಟಿ ಕೊಡಿ. ನಾನು ಒಟ್ಟಿಗೆ ಕೇಳಿದ್ನಲ್ಲ, ವರ್ಷಕ್ಕೆ 1 ಕೋಟಿ ಕೊಡಿ, ನಾವು ಸಂಸ್ಥೆಯನ್ನು ಸಸ್ಟೈನ್ ಮಾಡ್ಕೊಳ್ತೀವಿ ಮತ್ತು ಸರ್ಕಾರದ ನೆರವಿಲ್ಲದೆ ಸಂಸ್ಥೆ ನಡೆಸ್ಕೊಂಡು ಹೋಗೋವಂಥ ವ್ಯವಸ್ಥೆ ಮಾಡ್ಕೊಳ್ತೀವಿ ಮುಂದಿನ ದಿನದಲ್ಲಿ ಅಂದರು. ತಕ್ಷಣವೇ ಕರೆದು ಅವ್ರ PA 1 ಕೋಟಿ ಅಲ್ಲೇ ಸ್ಯಾಂಕ್ಷನ್. 3 ವರ್ಷಕ್ಕೆ 3 ಕೋಟಿ. ಯಡಿಯೂರಪ್ಪನವರು 3 ವರ್ಷವೂ ಇದ್ದರಲ್ಲ, 3 ವರ್ಷವೂ ಯಾವುದೇ ಇದಿಲ್ಲದೆ 1 ಕೋಟಿ ಬರ್ತಾಯಿತ್ತು. ಹಾಗೆ ಒಂದು ಜಾನಪದ ಲೋಕದಂತಹ ಯಾವುದೇ ಸಂಸ್ಥೆ ಆಗಿರಲಿ, ಯಾವುದೇ ಸಂಸ್ಥೆಯಲ್ಲಿ ಜಿ ನಾರಾಯಣಂತಹ ಅಥವಾ HL ನಾಗೇಗೌಡರಂತಹ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ಅಧ್ಯಕ್ಷ ಹುದ್ದೆಯಲ್ಲಿದ್ದರೆ ಆಗ ಸಂಸ್ಥೆ ತಾನಾಗೇ ಅಭಿವೃದ್ಧಿಗೆ ಬರುತ್ತೆ ಮತ್ತು ಬೇರೆ ಬೇರೆ ಮೂಲಗಳಿಂದ ಹಣಕಾಸು ಸಹ ತಾನಾಗಿಯೇ ಬರುತ್ತೆ. ಅದಕ್ಕೆ ದುಂಬಾಲು ಬೀಳುವಂಥದ್ದು ಅಥವಾ ಫಾಲೋಅಪ್ ಮಾಡುವಂಥ ಅವಶ್ಯಕತೆಗಳಿರಲ್ಲ. ಅವರ ಚರಿಷ್ಮಾ ಇರುತ್ತಲ್ಲ, ವ್ಯಕ್ತಿತ್ವ ಇರುತ್ತಲ್ಲ, ಆ ವ್ಯಕ್ತಿತ್ವ ಅದನ್ನೇ ಫೇಸ್ ವ್ಯಾಲ್ಯೂ ಅಂತ ಕರೆಯೋದು. ಫೇಸ್ ವ್ಯಾಲ್ಯೂ ಅನ್ನೋದು ಅದನ್ನೇ. ವ್ಯಾಲ್ಯೂಸಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಅಂತ 2 ಇರುತ್ತೆ. ಈ ಮುಖಬೆಲೆ ನಮ್ಮ ವ್ಯಕ್ತಿತ್ವದಲ್ಲಿ ಗೊತ್ತಾಗುತ್ತೆ. ನಾರಾಯಣ ಅವರು ಅಂತಹ ಫೇಸ್ ವ್ಯಾಲ್ಯೂ ಉಳಿಸ್ಕೊಂಡಿದ್ದಂಥ ಮನುಷ್ಯ. ಹಾಗಾಗಿ ಯಡಿಯೂರಪ್ಪನವ್ರು ಹೋದ ತಕ್ಷಣ 3 ಕೋಟಿ ಸ್ಯಾಂಕ್ಷನ್ ಮಾಡಿ ಪ್ರತಿ ವರ್ಷವೂ ಬರೋಂಗೆ ಮಾಡಿ, ಆಗ ಸಂಸ್ಥೆ ಆರ್ಥಿಕವಾಗಿ ಚೆನ್ನಾಗಿ ನಡ್ಕೊತಾ ಹೋಯಿತು. ನಮಗೂ ಸಿಬ್ಬಂದಿಗೂ ಒಂದಷ್ಟು ಇದನ್ನು ಸಂಬಳಗಳನ್ನು ಹೆಚ್ಚಿಗೆ ಮಾಡಿದ್ವು, ಕೆಲಸ ಕಾರ್ಯಗಳು ಜಾಸ್ತಿ ಮಾಡಿದ್ವು. ಆಮೇಲೆ ನನ್ನ ಅವಧಿಯಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದಂಥ ಸಂದರ್ಭದಲ್ಲಿ ಒಂದು 2-3 ಕಾಂಟ್ಯಾಕ್ಟ್ಗಳು ನಮ್ಮ ಆಗ ತೇಜಸ್ವಿನಿ ಮೇಡಮ್ MP ಆಗಿದ್ದರು. ಕನಕಪುರ MP ಆಗಿದ್ದರು ತೇಜಸ್ವಿನಿ ಮೇಡಮ್ಮು. ಅವರು ನನ್ನ ಹತ್ರ ಕನ್ನಡ MAಗೆ ಟ್ಯೂಷನ್ಗೆ ಬರ್ತಿದ್ರು. ಅಲ್ಲಿ ಶ್ರೀನಗರದಲ್ಲೇ ನಮ್ಮ ಮನೆ ಹತ್ರನೇ ಇದ್ದರು. ಕನ್ನಡ MA ಮಾಡಿದ್ರು ಅವರು. ಕನ್ನಡ MA ಮಾಡುವಾಗ ನನ್ನ ಹತ್ರ ಬಂದು ಗೈಡ್ಸ್ ತೊಗೊಂಡೋಗೋರು, ಬುಕ್ಸ್ ಎಲ್ಲ ಕೊಡ್ತಾ ಇದ್ದೆ, ಎಲ್ಲ ಮಾಡೋರು. ಆ ಒಂದು ವಿಶ್ವಾಸ ಚೆನ್ನಾಗಿತ್ತು ನನ್ನ ಅವರ ಮಧ್ಯೆ, ತುಂಬ ಚೆನ್ನಾಗಿ. ನಮ್ಮ ಮೇಷ್ಟ್ರು ಅನ್ನೋರು ನನ್ನ ಗುರು ಶಿಷ್ಯ ಸಂಬಂಧ. ಅವರು MP ಆದಾಗ ಒಂದು ಸಾರಿ ಒಂದು ನಿಯೋಗನ, ಲೋಕಸಭಾ ಸದಸ್ಯರ ನಿಯೋಗನ ನಮ್ಮ ಜಾನಪದ ಲೋಕಕ್ಕೆ ಕರ್ಕೊಂಡು ಬಂದಿದ್ರು. ಫೋನ್ ಮಾಡಿ ಇವರೇ ತೇಜಸ್ವಿನಿನೇ ಫೋನ್ ಮಾಡಿ, ಹೀಗೆ ಬರ್ತಾ ಇದ್ದೀವಿ ಶಿವಶಂಕರ್, ಸ್ವಲ್ಪ ಎಲ್ಲ ವ್ಯವಸ್ಥೆ ಆಯಿತು ಮೇಡಮ್. ವ್ಯವಸ್ಥೆ ಏನು, ನಿಮ್ಗೆ ಟೀ ಬ್ರೇಕ್ಫಾಸ್ಟ್ ಏನು ಬೇಕು ಹೇಳಿ, ಅಥವಾ ಲಂಚ್ಗೆ ಇರ್ತೀರಾ ಹೇಳಿ ಅಂತೆಲ್ಲ ಕೇಳಿಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ವು. ಆಗ ನಾನು ನಾನೇ ಹೋಗಿ ಎಲ್ಲ ತೋರಿಸ್ತಾ ಇದ್ನಲ್ಲ, ನಾಗೇಗೌಡರು ನನ್ನೇ ಕಳಿಸೋರು. ಎಲ್ಲೋದ್ರೂ ಈವನ್ CM ಹತ್ರ ಮಾತಾಡೋಕ್ಕೂ ನಾಗೇಗೌಡರು ನನ್ನ ಬಗ್ಗೆ ಎಷ್ಟರ ಮಟ್ಟಿಗೆ ನಂಬಿಕೆ, ನನ್ನ ಮುಖಸ್ತುತಿಗೆ ನಾನು ಹೇಳ್ಕೊಳ್ತಾ ಇಲ್ಲ, ನನ್ನನ್ನು ಅಷ್ಟರ ಮಟ್ಟಿಗೆ ನಂಬಿಕೆಯಿಂದ ನಡೆಸ್ಕೊಳ್ತಾ ಇದ್ರು.
ಯಾವುದೇ ಸಂದರ್ಭದಲ್ಲಿ ನೋಡಿ ಈ ತೇಜಸ್ವಿನಿದು ಹೇಳ್ಬಿಟ್ಟು ಆ ಪ್ರಸಂಗ ಹೇಳ್ತೀನಿ. ನಾವು ಜಾನಪದ ಲೋಕ ಬಾಗಿಲಾಕಬೇಕಾದಂಥ ಪ್ರಸಂಗ ಬಂದ್ಬಿಟ್ಟಿತ್ತು, ಹೇಳ್ತೀನಿ. ಆಮೇಲೆ ತೇಜಸ್ವಿನಿ ಬಂದಾಗ ತೇಜಸ್ವಿನಿ ಅವ್ರಿಗೆಲ್ಲ ತೋರಿಸಿ ಹೇಳಿದೆ, ಮೇಡಮ್ ನಿಮ್ಮದು MPL ಆ್ಯಡ್ಸ್ ಇದೆಯಲ್ಲ, MPL ಆ್ಯಡ್ಸಲ್ಲಿ ನೀವು ಸ್ವಲ್ಪ ಇದನ್ನು ಕೊಡಿ, ನಿಮ್ಮ ಹೆಸರಲ್ಲಿ ಇಲ್ಲೊಂದು ಬಿಲ್ಡಿಂಗ್ ಮಾಡ್ತೀವಿ ಅಂತ. ತಕ್ಷಣವೇ ಶಿವಶಂಕರ್ ಪ್ರಪೋಸಲ್ ಕಳಿಸಿದ ತಕ್ಷಣ ನಾನು DC ಅದು ಹಣ DC ಕೊಡೋದು, ನಿಮಗೆ ನೇರವಾಗಿ ಬರೋಲ್ಲ, DC ಮುಖಾಂತರ ನಿಮ್ಗೆ ಬಿಡುಗಡೆ ಆಗುತ್ತೆ ಅಂತ. ಸರಿ ಅಂತೇಳಿ 15 ಲಕ್ಷ ಬಿಡುಗಡೆ ಮಾಡಿದ್ರು. ಇದಿದೆ ನೋಡಿ ದೊಡ್ಡ ಮನೆ ಪಕ್ಕ ಒಂದು ಇದನ್ನು ಕಟ್ಟಿಸಿದ್ದೀವಲ್ಲ, ಏನೋ ಆಡಿಟೋರಿಯಮ್ಮು, ಅಲ್ಲಿ ದೊಡ್ಡ ಮನೆ ಪಕ್ಕ ಒಂದು ಫಂಕ್ಷನ್ಗಳು ನಡೆಯೋದಕ್ಕೆ ಅಲ್ಲ, ಅದು ತೇಜಸ್ವಿನಿ ಅವರ ದುಡ್ಡಿಂದ ಮಾಡಿದ್ದು, ತೇಜಸ್ವಿನಿ ಅವರಿದ್ರಿಂದ. ಆಮೇಲೆ ರಾಮಚಂದ್ರಗೌಡರು MLC ಆಗಿದ್ದರು, ರಾಜಾಜಿನಗರದ ಪದವೀಧರ ಕ್ಷೇತ್ರದಿಂದ MLC ಆಗಿದ್ದರು. ಅವರನ್ನು ಹೋಗಿ ಅಪ್ರೋಚ್ ಮಾಡ್ದ. ಅವರು 5 ಲಕ್ಷ ಕೊಟ್ಟರು. ಅಲ್ಲಿ ಒಂದು ಇದನ್ನು ಕರಕುಶಲ ಮಳಿಗೆ ಕಟ್ಟಿಸ್ದ, ಕುಟೀರ ಕಟ್ಟಿಸ್ದ. ಮುಂದಗಡೆ ನಾವು ದೊಡ್ಡ ಮನೆಗೆ ಹೋಗೋ ದಾರಿಯಲ್ಲೇ ಲೆಫ್ಟ್ ಸೈಡಲ್ಲಿ ಇವೆ ನೋಡಿ ಆ ಚಿಕ್ಕ ಕುಟೀರಗಳು, ಅದು. ಆಮೇಲೆ ನಮ್ಮ ಕನಕಪುರದ ಇವರು MV ರಾಜಶೇಖರನ್, ರಾಜ್ಯಸಭಾ ಸದಸ್ಯರು, ಅವರನ್ನು ಅಪ್ರೋಚ್ ಮಾಡಿದ್ವು. ಅವರನ್ನು ಹೇಗೆ ಅಪ್ರೋಚ್ ಮಾಡಿ ನಾವು ಫಸ್ಟು ಹೋಗಿ MV ರಾಜಶೇಖರನ್ ಮಿನಿಸ್ಟರ್ ಆಗಿದ್ದರು. ಇದ್ರು ಅದೇ ನಿಜಲಿಂಗಪ್ಪನವ್ರ ಅಳಿಯ. ಅವ್ರ ಮನೆಗೆ ಹೋಗಿ ನಾನು ನಾಗೇಗೌಡರು ಅಪ್ರೋಚ್ ಮಾಡಿದಾಗ ಅವ್ರು ಹೇಳಿದ್ರು, ಸ್ವಾಮಿ ಅವತ್ತೊಂದು ಪ್ರಸಂಗ ನಡೀತಾ ಅವ್ರ ಮನೇಲಿ. ಪಾಪ ಈ ನಾಗೇಗೌಡ್ರಿಗೆ ವಯಸ್ಸಾಗಿತ್ತಲ್ಲ, ಕಾಫಿ ಕಪ್ ಚೆಲ್ಕೊಂಬಿಟ್ರು, ಟೀ ಕಪ್ನ. ಆಗ ಅವ್ರ ಮಗ ಜೈಶಂಕರ್ ಅಂತಲೇ ಏನೋ, ಈಗಾಗಲೇ ನಾನು 15-20 ವರ್ಷದ ಹಿಂದಿನ ಮಾತುಗಳಿವೆಲ್ಲ. ಜೈಶಂಕರ್ ಅನ್ನೋರು, ಸರ್ ನೀವೇನು ಇದು ಮಾಡ್ಕೊಳ್ಬೇಡಿ ಅಂಥೇಳಿ ಬಂದು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಶರ್ಟನ್ನು ಇನ್ನೊಂದು ಚೇರ್ ತಂದು ಹಾಕಿ ಚೇರ್ ಮೇಲೆ ಕೂರಿಸಿ ಅವರೆಲ್ಲ ಅಷ್ಟರ ಮಟ್ಟಿಗೆ ನಾಗೇಗೌಡರ ಬಗ್ಗೆ ಅಷ್ಟು ಚೆನ್ನಾಗಿ ನಾಗೇಗೌಡರನ್ನ ನಡೆಸ್ಕೊಳ್ತಾ ಇದ್ರು. ಅವರು ಅಷ್ಟೊಂದು ಗೌರವದಿಂದ ವಿಶ್ವಾಸದಿಂದ ನಡೆಸ್ಕೊಳ್ತಾ ಇದ್ರು. ಅಲ್ಲಿ ಹೋದಾಗ ಅವರು ಒಳ್ಳೆ ಮಾತೇ ಹೇಳಿದ್ರು, ನಾವು ಈ ಹಳ್ಳಿಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಶೌಚಾಲಯಗಳನ್ನ ಕಟ್ಟಿಸೋಕ್ಕೆ ನಾನು ಅನುದಾನ ಕೊಡ್ತಾ ಇದ್ದೀನಿ ಸ್ವಾಮಿ, ಹಾಗಾಗಿ ನಿಮ್ಗೆ ಅನುದಾನ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದರು. ಆಮೇಲೆ ಅವರನ್ನೇ ನಾವು ಲೋಕೋತ್ಸವ ಅಂತ ಪ್ರತಿ ವರ್ಷ 3 ದಿನ ಲೋಕೋತ್ಸವ ಅಂತ ಮಾಡ್ತಾಯಿದ್ದು. ಆ ಲೋಕ ಉದ್ಘಾಟನೆ ಆಯ್ತಲ್ಲ, ಉದ್ಘಾಟನೆ ಆದ ತಿಂಗಳಿನಲ್ಲಿ, ಫೆಬ್ರವರಿ ತಿಂಗಳಿನಲ್ಲಿ 11ನೇ ತಾರೀಕು ಅದು ಉದ್ಘಾಟನೆ ಆದದ್ದು. ಆ ಸಂದರ್ಭದಲ್ಲಿ ಲೋಕೋತ್ಸವ ಅಂತ ಮಾಡ್ತಿದ್ದು, ಅದಕ್ಕೆ ಗೆಸ್ಟಾಗಿ ಕರೆಸೋದು. ಆಮೇಲೆ ಪ್ರತಿ ಯಾವುದೇ ಜಾನಪದ ಲೋಕದಲ್ಲಿ ಫಂಕ್ಷನ್ ನಡೆದ್ರೂ ಪ್ರಾಸ್ತಾವಿಕವಾಗಿ ನಾನೇ ಮಾತಾಡಬೇಕು. ನಾಗೇಗೌಡರ ಆಶಯ ಅದು. ಅವ್ರು ಬಾಯಿ ಬಿಟ್ಟು ಹೇಳದೇ ಇರಲಿ, ನಾನೇ ನಾಗೇಗೌಡರು ಇದು ಜಾನಪದ ಲೋಕದ ಆಶಯಗಳನ್ನು ಕುರಿತು, ಜಾನಪದ ಲೋಕದ ಬೆಳವಣಿಗೆಯನ್ನು ಕುರಿತು ನಾನೇ ಮಾತಾಡಬೇಕು, ನನ್ನ ಇದೇ ಆಗಬೇಕು. ಸರಿ ಮಾತಾಡ್ತಾ ನಾನು ಇವ್ರ ಮನೆಗೆ ಹೋಗಿದ್ದು, ರಾಜಶೇಖರನ್ ಮನೆಗೆ ಹೋದಿದ್ದು, ಆ ನಡೆದ ಘಟನೆ, ಅವ್ರು ಹೇಳಿದ್ದು, ಇವತ್ತು ಗ್ರಾಮೀಣ ಸಂದರ್ಭದಲ್ಲಿ ಅವರು ಶೌಚಾಲಯಗಳನ್ನ ಕಟ್ಟಿಸ್ತೀವಿ ಅಂತ ಹೇಳಿದ್ರು. ಅವರು ಅನುದಾನ ಕೊಡದೇ ಇದ್ರು ನಮಗೆ, ಅವರು ಆ ಶೌಚಾಲಯ ಕಟ್ಟಿಸೋದ್ರ ಮುಖಾಂತರ ನಮ್ಮ ಗ್ರಾಮೀಣ ಮಹಿಳೆಯರಿದ್ದಾರಲ್ಲ, ಇವತ್ತು ಇಲ್ಲಿ ಬಂದಿರುವಂಥ ನಮ್ಮ ಜನಪದ ತಾಯಂದಿರು, ಈ ತಾಯಂದಿರು ಬೆಳಿಗ್ಗೆ ಎದ್ದು ಚಂಬಿಡ್ಕೊಂಡೋಗಿ ಎಲ್ಲೋ ಬಯಲುಗಳಲ್ಲಿ ಕುಳಿತು ಹಾವುಗಳ ಕೈಲಿ ಕಚ್ಚಿಸ್ಕೊಂಡು, ಪ್ರಾಣಿಗಳ ಕೈಲಿ ಅಥವಾ ಇವ್ರುಗಳು ದೌರ್ಜನ್ಯಕ್ಕೆ ಒಳಗಾಗೋದು, ಇವೆಲ್ಲ ತಪ್ಪುದುವೋ ಅಂತ ಹೇಳಿ ನಾನು ಮಾತಾಡಿದೆ. ಆ ಥರ ಆ ಆಸ್ಪೆಕ್ಟ್ನಲ್ಲಿ ನಾನು ಮಾತಾಡಿದೆ. ಅವ್ರಿಗೆ ಎಷ್ಟು ಖುಷಿ ಆಗ್ಬಿಡ್ತು. ಅವರು ಭಾಷಣ ಮಾಡುವಾಗ ಚಕ್ಕೆರೆಯವರು ಈ ರೀತಿ ಹೇಳಿದ್ರು, ಬಂದು ಕೇಳಿದ್ರು, ನಾನು ಈ ರೀತಿ ಕೊಡಲ್ಲ ಅಂತ ಹೇಳಿದ್ದೆ, ಆದರೆ ಈಗ ನಾನು 5 ಲಕ್ಷ ಕೊಡ್ತೀನಿ. ಅವ್ರ ಹೆಸರಲ್ಲಿ ಒಂದು ಕುಟೀರ ಕಟ್ಟಿಸ್ತು. ಹಾಗೆ ಆ ರೀತಿ ಒಂದಷ್ಟು ಕೆಲಸ ಮಾಡಿಸ್ದೆ ನಾನಲ್ಲಿ. ಅಂದ್ರೆ ಸಮಾಜದ ಹಲವಾರು ಜನಗಳ ಸಹಕಾರದಿಂದ ಜನಪದ ಲೋಕ ಹುಟ್ಟಿದೆ. ಅಧಿಕಾರಿಗಳು ಸಹ IM ವಿಠಲ್ ಮೂರ್ತಿ ಅವರು ಟೂರಿಸಂ ಡಿಪಾರ್ಟ್ಮೆಂಟ್ ಕಮಿಷನರು. ಹೌದು. ಮಾರ್ಚ್ 31 ದುಡ್ಡು ಉಳಿದ್ಬಿಟ್ಟಿದೆ ಅವ್ರ ಹತ್ರ, 1 ಕೋಟಿಗೂ ಹೆಚ್ಚಿಗೆ ಹಣ ಉಳಿದಿದೆ. ಆ ಹಣ ವಾಪಸ್ ಹೊರಟೋಗುತ್ತೆ ಸರ್ಕಾರಕ್ಕೆ ಹೋಗುತ್ತೆ. ಫೋನ್ ಮಾಡಿದ್ರು ನನಗೆ, ರೀ ಶಿವಶಂಕರ್, ಈ ರೀತಿ 1 ಕೋಟಿಗೂ ಹೆಚ್ಚಿಗೆ ಹಣ ಉಳಿದಿದೆ ಕಣ್ರಿ, ನಿಮ್ಮಲ್ಲಿ ಏನಾದರೂ ಬಿಲ್ಡಿಂಗಿಗೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಬರ್ರಿ ಅಂದರು. ನಾನು ತಕ್ಷಣವೇ ನಾಗೇಗೌಡ್ರಿಗೆ ಹೇಳಿದೆ, ಸರ್ ಈ ರೀತಿ
ಇವರು ವಿಠಲ್ ಮೂರ್ತಿ ಅವರು ಫೋನ್ ಮಾಡಿದ್ದರು, ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ವಿಠಲ್ ಮೂರ್ತಿ ಅವರು. ಆಮೇಲೆ ತಕ್ಷಣವೇ ನಮ್ಮ ಆರ್ಕಿಟೆಕ್ಟ್ ಒಬ್ಬರು ಸತೀಶ್ ಅಂತ ಇದ್ದರು, ಹಾಸನದ ಕಡೆಯವರು. ಅವರನ್ನು ಕರೆಸಿದ್ವು. ಅವ್ರನ್ನ ಕರೆಸಿ ಏನು ಮಾಡ್ಬೋದು ಅಂತ ಅವರೊಂದು ಪ್ರಾಜೆಕ್ಟ್ ರೆಡಿ ಮಾಡಿಕೊಟ್ರು. ಸಬ್ಮಿಟ್ ಮಾಡಿ 1 ಕೋಟಿ ನಮಗೆ 1 ಕೋಟಿ ಇದರಿಂದ ಟೂರಿಸಂ ಡಿಪಾರ್ಟ್ಮೆಂಟಿಂದ ಇವತ್ತು ಅಲ್ಲಿ ಮೇಲೆ ಲೋಕಸಿರಿ ಬಿಲ್ಡಿಂಗ್, ದೊಡ್ಡ ಮ್ಯೂಸಿಯಂ ಬಿಲ್ಡಿಂಗ್ ಕಟ್ಟಿದ್ದೀವಿ ನೋಡಿ. ಮೇಲೆ ಲೋಕಸಿರಿ ಬಿಲ್ಡಿಂಗು ಅದು ವಿಠಲ್ ಮೂರ್ತಿ ಕಮಿಷನರ್ ಆಗಿದ್ದಾಗ ಕೊಟ್ಟ ಹಣದಿಂದ ಕಟ್ಟಿದ್ದು. ಪುಣ್ಯಾತ್ಮ, ಚೆನ್ನಾಗಿರಲಿ. ಸಂದರ್ಶನ ಮಾಡಿದ್ದೀನಿ ನಾನು. ವಿಠಲ್ ಮೂರ್ತಿ ಅವರು ಅದನ್ನು. ಆಮೇಲೆ ಲಕ್ಷ್ಮೀ ಸಾಗರ್ ಅವರು MP ಆಗಿದ್ದರು. ಲಕ್ಷ್ಮೀ ಸಾಗರ್ ಅವರು ಹಣ ಕೊಟ್ಟರು. ಅವಾಗ 25 ಲಕ್ಷ ಕೊಟ್ಟರು ಲಕ್ಷ್ಮೀ ಸಾಗರ್ ಅವರು 2 ಟೈಮು. ಸರಸ್ವತಿ ಮಂದಿರ ಅಂತ ನೋಡಿದ್ದೀರಾ, 2 ಫ್ಲೋರು. ಮೊದಲು 1 ಫ್ಲೋರ್ ಕೊಟ್ಟರು, 13 ಲಕ್ಷ ಕೊಟ್ಟರು. ಆಮೇಲೆ ಇನ್ನೂ ಸ್ವಲ್ಪ ಕೊಡಿ ಸ್ವಾಮಿ ಅಂತ ಕೇಳ್ದ. ಸರಸ್ವತಿ ಮಂದಿರ ಅಂದರೆ ಇದು ಲೈಬ್ರರಿ. ಈಗೇನೇನೋ ಹೆಸರಿಟ್ಟಿದ್ದಾರೆ. ನಾವು ಬಂದಮೇಲೆ ನಾನಿದ್ದ ಅವಧಿಯಲ್ಲಿ ಅದನ್ನು ಲೈಬ್ರರಿ ಮಾಡಿದ್ದೆ. ಲೈಬ್ರರಿ ಸಲುವಾಗಿ ಅದನ್ನು ಜಾನಪದ ಸರಸ್ವತಿ ಮಂದಿರ ಅಂತ ಹೆಸರಿಟ್ಟಿದ್ವು. ಕೆಳಗಡೆ ಲೈಬ್ರರಿ ಪೂರ್ತಿ, ಮೇಲ್ಗಡೆ ಇವು ನಮ್ಮ ವಿಚಾರ ಸಂಕಿರಣಗಳು, ಶಿಬಿರಗಳು, ಮತ್ತು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಡೆದರೆ ಅದನ್ನು ಮಾಡಿರ್ಬೋದು. ಒಳ್ಳೆ ಮಾಡಿರ್ಬೋದು. ಅದು ಲಕ್ಷ್ಮೀ ಸಾಗರ್ ಅವರ ಹಣದಿಂದ. ಹೀಗೆ ಬೇರೆ ಬೇರೆ ಮೂಲಗಳಿಂದ ತೆಗೆದುಕೊಂಡು ಬಂದು, ಆಮೇಲೆ ಇಲ್ಲಿ ರಾಮನಗರದ ಹತ್ರ ಸೇನಾಪತಿ ವೈಟ್ಲೆ ಅಂತ ಹೇಳಿ ಒಂದು ಕಂಪ್ನಿ ಇದೆ, ಪ್ರೈವೇಟ್ ಕಂಪ್ನಿ, ಅಚ್ಚಲ್ ಗೋಗೋ ರೋಡ್. ಅಲ್ಲಿ ಒಬ್ರು ಜನರಲ್ ಮ್ಯಾನೇಜರ್ ಗೋವಿಂದರಾಜು ಅಂತಿದ್ರು. ಫ್ಯಾಕ್ಟ್ರಿ ಸೇನಾಪತಿ ವೈಟ್ಲೆ ಫ್ಯಾಕ್ಟ್ರಿ. ಅದರ ಜನರಲ್ ಮ್ಯಾನೇಜರ್ ಗೋವಿಂದರಾಜು ಅಂತಾನೆ ನನಗೆ ಈಗ ಅವರು ಸಹ ಆ ಸೇನಾಪತಿ ಅಚಲ್ ಫ್ಯಾಕ್ಟ್ರಿ ಅಂತಾನೆ ಕರೆಯೋದು. ಅವರು ನಮ್ಮ ಜಾನಪದ ಲೋಕಕ್ಕೆ ಸಹಾಯ ಮಾಡಿದ್ರು ತುಂಬ ಜನ. ಆಮೇಲೆ ಇಲ್ಲಿ ಸ್ಥಳೀಯರಲ್ಲಿ ಲೋಕಲ್ನಲ್ಲಿ ಒಂದಷ್ಟು ಜನ, ನಮ್ಮ ಸೂತ ರಾಮೇಗೌಡ ಅಂತ ಪತ್ರಕರ್ತರು, ಆಮೇಲೆ ನಮ್ಮ ಇನ್ನೊಬ್ಬರು ಡಾಕ್ಟರ್ SL ತಿಮ್ಮಯ್ಯ ಅಂತ ರಾಮನಗರದವರು, ಅವರು ನಮ್ಮ ಆಡಳಿತ ಮಂಡಳಿ ಸದಸ್ಯರಾಗಿದ್ದರು. ಹೆಸರ ಅಂತ ಡಾಕ್ಟರ್ ಅವರು ಇಲ್ಲ, ಈಗಿಲ್ಲ. ಡಾಕ್ಟರ್ ತಿಮ್ಮಯ್ಯನವರು, ವರ್ಧಪ್ಪ ಅವರು, ಡಾಕ್ಟರ್ ವರ್ಧಪ್ಪನವರು. ಆಮೇಲೆ ಇನ್ನೊಬ್ಬರು ನಮ್ಮ ಕಣ್ವ ಕಡೆ ಮಂಗಾಪಟ್ನ ಅಂತಿದೆ, ಅವ್ರ ಹೆಸರು ನೆನಪಿಗೆ ಬರ್ತಾರೆ. ಅವರು ತುಂಬ ಜನ ಇಲ್ಲಿ ಸ್ಥಳೀಯ ಸಹಕಾರನೂ ನಮಗೆ ಒಳ್ಳೆ ಸಹಕಾರ ಇತ್ತು. ಚೆನ್ನಾಗಿ ಜಾನಪದ ಇದೆಲ್ಲ ಎಲ್ಲರೂ ಒಲವು ತೋರಿಸ್ಬೇಕಾದ್ರೆ ಏನು ನಾಗೇಗೌಡರ ಮೇಲಿನ ವಿಶ್ವಾಸಕ್ಕ ಇಲ್ಲ, ಒಂದು ಸ್ಥಳೀಯರು ನೆರವಿಗೆ ಬರೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈ ಥರದೊಂದು ಜಾನಪದ ಇದು ಕಲಾ ಕೇಂದ್ರ ಸ್ಥಾಪನೆ ಆಗ್ತಾ ಇದೆಯಲ್ಲ ಅನ್ನೋದು ಒಂದು. ಇನ್ನು ಹೊರಗಡೆ ಅನುದಾನದ ಸಹಾಯಗಳು ಬರೋದಕ್ಕೆ ಒಂದು ನಮ್ಮ ಉದ್ದೇಶಗಳನ್ನು ನೋಡ್ತಾ ಇದ್ರು, ಜಾನಪದ ಲೋಕದ ಉದ್ದೇಶಗಳು, ಆಶಯಗಳು ಏನು. ಜೊತೆಗೆ ನಾಗೇಗೌಡರ ಕರ್ತೃತ್ವ ಶಕ್ತಿ, ನಾಗೇಗೌಡರ ಕ್ರಿಯಾಶೀಲತೆ, ಕರ್ತೃತ್ವ ಶಕ್ತಿ. ಈ ನಾಗೇಗೌಡರಿಗೆ ಹಣ ಕೊಟ್ಟರೆ ಇವರು ಪೋಲ್ ಮಾಡುವಂಥವ್ರಲ್ಲ, ಫೇಸ್ ವ್ಯಾಲ್ಯೂ. ಇವರು ಇದನ್ನು ಸದುಪಯೋಗ ಪಡಿಸ್ತಾರೆ, ಶಾಶ್ವತವಾದಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅನ್ನುವ ಉದ್ದೇಶದಿಂದ ಇಷ್ಟು ಇದಿತ್ತು. ಹಾಗಾಗಿ ಜಾನಪದ ಲೋಕ ಬೆಳ್ಕೊಂಡು ಬಂತು. ಬರೀ ಕಟ್ಟಡಗಳು ಮೊದಲಿಗೆ ಆರಂಭ ಆದವು. ಕಟ್ಟಡಗಳಾದ ಮಾತ್ರಕ್ಕೆ ಜಾನಪದ ಲೋಕ ಇದಾಗಲಿಲ್ಲ. ಆ ಕಟ್ಟಡಕ್ಕೆ ಒಂದು ಈಗ ಅದೇನಾಗಿದೆ, ಅಲ್ಲೊಂದು ಅಸ್ಥಿಪಂಜರ ಇದೆ. ಅಸ್ಥಿಪಂಜರಕ್ಕೆ ಒಂದು ಜೀವ ತುಂಬಬೇಕು. ಆ ಜೀವ ತುಂಬುವ ಕೆಲಸವನ್ನು ನಾಗೇಗೌಡರು ಕಲಾವಿದರ ಮುಖಾಂತರ ಮಾಡಿಸಿದ್ರು. ಹೇಗೆ? ಕಲಾವಿದರನ್ನು ಕರೆಯೋದು, ನಿರಂತರವಾಗಿ ಕಲಾವಿದರು ಜಾನಪದ ಲೋಕಕ್ಕೆ ಬಂದು ಹೋಗುವ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. 1996ರಿಂದ ನಿರಂತರವಾಗಿ ಪ್ರತಿ ಇದರಲ್ಲೂ 3 ತಿಂಗಳಿಗೊಂದು ಸಾರಿನಾದರೂ ಅವರು ಒಂದು ಸಾರಿ ಜಾನಪದ ಲೋಕಕ್ಕೆ ಬಂದು ಹೋಗಬೇಕು. ಅಲ್ಲೇ ಒಂದು ಹಾಡು ಹೇಳು ಹೋಗಬೇಕು. ಇನ್ನೂ ಒಂದು ಲೋಕಸಿರಿ ಅಂತ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವು, ನಾನು ನಾಗೇಗೌಡರು ಸೇರಿಕೊಂಡು. ಲೋಕಸಿರಿ ಅಂತೇಳಿ ಒಬ್ಬ ಔಟ್ಸ್ಟ್ಯಾಂಡಿಂಗ್ ಕಲಾವಿದನನ್ನು ಕರೆಸೋದು, ತಿಂಗಳ ಕಾರ್ಯಕ್ರಮ. ಅವನು ಕರೆಸೋದು, ಅವನ ಕೈಲಿ ಹಾಡಿಸೋದು, ಅವನ ಕಲೆಯನ್ನು ಪ್ರದರ್ಶನ ಮಾಡಿಸೋದು, ಅವನ ಬಗ್ಗೆ ಒಂದಷ್ಟು ಮಾತುಕತೆ ಆಡೋದು. ಈಗ ನಡೀತಾ ಇದೆ ಅದು ಈಗಲೂ. ಈಗ 100 ತುಂಬಿ 100ನೇ ನಾನೇ ಪ್ರಾರಂಭ ಮಾಡಿದ್ರಿಂದ ನನ್ನ 100ನೇ ಕಾರ್ಯಕ್ರಮಕ್ಕೆ ಬೋರ್ಲಿಂಗನವ್ರು ನನ್ನನ್ನೇ ಅತಿಥಿಯಾಗಿ ಕರೆದಿದ್ದರು, ಹೋಗಿದ್ದೆ. ಆ ಥರದೊಂದು ಮಾಡಿದ್ವು. ಆಮೇಲೆ ಇನ್ನೊಂದು ನಾಗೇಗೌಡರೇ ಹುಟ್ಟು ಹಾಕಿದ್ದ ಯೋಜನೆ, ಅದು ಕಲಿಯದವರಿಂದ ಕಲಿತವರಿಗೆ ಕಲಿಸುವ ಯೋಜನೆ. ಕಲಿಯದವರಿಂದ
ಕಲಿತವರಿಗೆ ಕಲಿಸುವುದು. ಕಲಿಯದವರು ಯಾರು? ಜನಪದರು, ನಮ್ಮ ಕಲಾವಿದರು, ನಮ್ಮ ಜನಪದರು ಕಲಿಯದವರು. ಕಲಿತವರು ಯಾರು? ನಗರದ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯುವಕರು. ಇವ್ರನ್ನೆಲ್ಲ ಕರೆಸಿ ಅವ್ರಗಳಿಗೆ ಕಲೆಗಳ ತರಬೇತಿ ಶಿಬಿರಗಳನ್ನು ಕೊಡೋಕ್ಕೆ ಪ್ರಾರಂಭ ಮಾಡೋದು ಲೋಕದಲ್ಲಿ ನಿರಂತರವಾಗಿ. ಅದು ಒಂದಿನದ್ದಲ್ಲ, 365 ಡೇಸು. ಅಲ್ಲೇ ಬರಬೇಕು, ಅಲ್ಲೇ ಇರಬೇಕು, ಅಲ್ಲೇ ಕಲಿಬೇಕು. ಅಲ್ಲೇ ದೊಡ್ಡ ಮನೇಲಿ ಉಳ್ಕೊಳ್ಳೋರು, ಅಲ್ಲೇ ಊಟ ತಿಂಡಿ ಮಾಡ್ಕೊಳ್ಳೋರು, ಅಲ್ಲೇ ಕಲಿಯೋರು. ಜನಪದ ಗಾಯನ ಶಿಬಿರವನ್ನು ಮಾಡಿದ್ವು. ಜನಪದ ಗಾಯನ ಶಿಬಿರದಲ್ಲಿ ಎಲ್ಲ ನಮ್ಮ ಹಳ್ಳಿಗಾಡಿನ ಹೆಣ್ಣು ಮಕ್ಕಳನ್ನ ಕರೆಸಿದ್ವು. ಸುಮಾರು 30 ತಂಡಗಳು ಬಂದಿದ್ದು. ಎಲ್ಲ ಸೋಬಾನೆ ತಂಡಗಳು, ಒಬ್ಬೊಬ್ರಿಗೂ ಒಂದೊಂದು ತಂಡಕ್ಕೆ ಒಂದೊಂದು ಇದನ್ನು ವಹಿಸ್ಬಿಟ್ಟಿದ್ದು. ಸೋಬಾನೆ ಕಲ್ಸೋಕ್ಕೆ ಒಂದು ತಂಡ, ದೇವ್ರ ಪದಗಳು ಕಲ್ಸೋಕ್ಕೆ ಒಂದು ತಂಡ, ತತ್ವ ಪದಗಳು ಕಲ್ಸೋಕ್ಕೆ ಒಂದು ತಂಡ, ಬೀಸೋ ಪದಗಳಿಗೆ ಒಂದು ತಂಡ, ವಾದ್ಯಗಳಿಗೆ ಒಂದು ತಂಡ. ಹೀಗೆ ಒಂದೊಂದು ತಂಡ ಒಂದು ತಿಂಗಳಾನುಗಟ್ಲೆ 30 ತಂಡ. ಎಲ್ಲ ಹೆಂಗಸರುಗಳು ಆರಾಮಾಗಿ ಅವ್ರಿಗೆ ಬೇಕಾದ ಎಲೆ ಅಡಿಕೆ ಸಪ್ಲೈ ಮಾಡೋದು. ಅವ್ರಿಗೆ ಇನ್ನೇನು ಬೇಕಾಗಿರಲಿಲ್ಲ, ಎಲೆ ಅಡಿಕೆ ತಂದು ಕೊಟ್ಬಿಟ್ಟು ನಮ್ಮಲ್ಲಿ ಆ ಹುಡುಗನ ಹೆಸರು, ನಮ್ಮಲ್ಲಿ ಒಳ್ಳೆ ಹುಡುಗ ಇದ್ದ, ನಮ್ಮ ನಾಗೇಗೌಡ್ರಿಗೆ ಅಸಿಸ್ಟೆಂಟಾಗಿ ಇಟ್ಟಿದ್ದು ಅವನ್ನ. ಆ ಹುಡುಗನ ಹೆಸರು ನೆನಪಾಗ್ತಿಲ್ಲ. ನರಸಿಂಹ. ನಮಗೆ ಒಳ್ಳೆ ರುಚಿಕಟ್ಟಾಗಿ ನಾಗೇಗೌಡ್ರಿಗೆ ಅಡುಗೆ ಮಾಡ್ತಾ ಇದ್ದವನು ಅವನೇ. ನಾಗೇಗೌಡರು ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದವನು ಅವನೇ. ನಾಗೇಗೌಡ್ರಿಗೆ ಸ್ನಾನದಿಂದ ಮೊದಲುಗೊಂಡು ಅವ್ರು ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದವನು ಆ ಹುಡುಗನೇ. ಅವನಿಗೆ ಈ ಯಾರು ಎಲೆ ಅಡಿಕೆ ಕೇಳ್ತಾರೆ ಅವ್ರಿಗೆ ಎಲೆ ಅಡಿಕೆ ತಂದು ಕೊಡೋ ಜವಾಬ್ದಾರಿ ಅವ್ನಿಗೆ ವಹಿಸ್ಬಿಟ್ಟಿದ್ದು. ಹೀಗೆ ತಿಂಗಳಾನ್ಗಟ್ಲೆ ನಾವು ನಾಗೇಗೌಡರಲ್ಲ, ಜಿ ನಾರಾಯಣವರು ಬದುಕಿರೋವರೆಗೂ ನಿರಂತರವಾಗಿ ಜಾನಪದ ಲೋಕ ಒಂಥರ ಚಟುವಟಿಕೆಗಳು ಗೂಡೋದು. ನಮ್ಮ ಕಲಾವಿದರು ಈ ಕಣಜ ಕಟ್ತಂಗೆ ಕಟ್ಕೊಂಡ್ಬಿಡೋರು ಬಂದಲ್ಲಿ. ಕಣಜ ಕಟ್ಟುತ್ತೆ ನೋಡಿ ಎಲ್ಲ ಗುಂಪಾಗಿ. ಹಂಗೆ ನಮ್ಮ ಕಲಾವಿದರು ಒಂದು ತಿಂಗಳು ಅವ್ರನ್ನ ಯಾರನ್ನ ಕರೀಲಿಲ್ಲ ಅಂದರೆ ಫೋನ್ ಮಾಡಿ ಬೈಯೋರು. ಯಾಕೆ ಕರೀಲಿಲ್ಲ? ನಮ್ಮ ಜಲ್ದಿಗೆರೆ ಗಂಗುಚಮ್ಮ ಅವಾಜ್ ಹಾಕಳು. ಚಕ್ಕೇರಿ ಅವರೇ, ನನಗೇನು ಒಂದು ಕಾರ್ಡೇ ಬರಲಿಲ್ಲ, ಆ ಶೋಭನೆ ರಾಮಯ್ಯನಿಗೆ ಬರೆದ್ಬಿಟ್ಟಿದ್ದೀರಿ ಕಾರ್ಡ, ನನಗೆ ಬರೀಲ್ಲ ಇಲ್ಲ ನೀವು, ಆವಾಜ್ ಹಾಕೊಳ್ಳೋ ಜಲ್ದಿ. ಹೀಗೆ ಅವರು ಅಂದರೆ ಕಲಾವಿದರಿಗೆ ಜಾನಪದ ಲೋಕದ ಮೇಲೆ ಅಷ್ಟರ ಮಟ್ಟಿನ ಅವ್ರನ್ನ ನಾವೇನೂ ಕೊಡ್ತಿರ್ಲಿಲ್ಲ ಅವ್ರಿಗೆ. ಏನೋ ಒಂದು ಬಸ್ ಚಾರ್ಜ್ ಕೊಡು, ಹೋಗೋ ಬರೋ, ನಾವು ಬರಿತಾ ಇದ್ದು ಹಂಗೆ ಕಾರ್ಡಲ್ಲೇ ಬರೆಯೋ, ನೀವು ಬನ್ನಿ ನಿಮ್ಮ ಕಲೆ ಪ್ರದರ್ಶನ ಮಾಡಿ, ಊಟದ ವ್ಯವಸ್ಥೆ ಮಾಡಿರ್ತೀವಿ, ವಸತಿ ವ್ಯವಸ್ಥೆ ಮಾಡ್ತೀವಿ, ಹೋಗೋ ಬರೋ ಬಸ್ ಚಾರ್ಜ್ ಕೊಡ್ತೀವಿ, ಕೈಲಾದಷ್ಟು ಸಂಭಾವನೆ ಕೊಡ್ತೀವಿ, ಎಷ್ಟು ಸಾಧ್ಯನೋ ಅಷ್ಟು ಸಂಭಾವನೆ ಕೊಡೋವು ಬರೋರು ಎಲ್ಲ ಇರೋರು. ಮತ್ತು ಲೋಕೋತ್ಸವದ ಸಂದರ್ಭದಲ್ಲಿ ನಾವು ಸೀರೆ, ಶಾಲು ಗೀಲು ನಮ್ಮಲ್ಲಿ ಆ ಸಂಪ್ರದಾಯವೇ ಇರಲಿಲ್ಲ. ಈಗ ಇವರೆಲ್ಲ ಶಾಲು ಸಂಪ್ರದಾಯಗಳು ಹಾಕೊಂಡವ್ರೆ, ಮೊದಲು ಇರಲಿಲ್ಲ. ಮೊದಲು ನಾವು ಕಂಬಳಿ ಭವನ ಇದೆ ನೋಡಿ, ಇನ್ಫೆಂಟ್ರಿ ರೋಡಲ್ಲಿ, ಆ ಕಂಬಳಿ ಭವನಕ್ಕೆ ಹೋಗೋವು. ನಾನು, ನಾಗೇಗೌಡರು, ನಮ್ಮ ಕಡಬ ಶ್ರೀನಿವಾಸ್ ಅಂತ ಒಬ್ಬ ಜಾದೂಗಾರರವರು, ಅವರು ನಮ್ಮ ಆಫೀಸ್ ಸಿಬ್ಬಂದಿ. ನಾವು ಹೋಗೋವು. ಅಲ್ಲಿ ಒಳ್ಳೆ ಮೆತ್ತಗೆ ನೈಸಾಗಿರುವಂಥ ಕಂಬಳಿಗಳನ್ನ ನಾಗೇಗೌಡರು ಸೆಲೆಕ್ಟ್ ಮಾಡೋರು. ನಾವು ಈ ಜನಪದ ಲೋಕ ಪ್ರಶಸ್ತಿಗಳನ್ನ, ಈ ಲೋಕೋತ್ಸವದಲ್ಲಿ ಪ್ರಶಸ್ತಿಗಳು ಕೊಡೋವಲ್ಲ, ಅದು ಪ್ರಶಸ್ತಿಗಳು ಕೊಡೋದು ಅಂದರೆ ದತ್ತಿ ಇಟ್ಟಿರೋರ ಹೆಸರಲ್ಲಿ. ದತ್ತಿ ಇಟ್ಟಿರೋರು ಈಗ ಒಂದು 10,000 ರೂಪಾಯಿ ದತ್ತಿ ಇಟ್ಟಿದ್ದಾರೆ ಅಂದರೆ ಒಂದು 500 ರೂಪಾಯಿ ಬಡ್ಡಿ ಬಂದಿದೆ ಅಂದರೆ ಇನ್ನೊಂದು 500 ರೂಪಾಯಿ ನಾವು ಸೇರಿಸಿ ಅವ್ರಿಗೊಂದು 1,000 ರೂಪಾಯಿ. ಅದನ್ನು ಆ ಪ್ರಶಸ್ತಿ ಅಮೌಂಟ್ ಅವ್ರಿಗೆ ಅದು ಮುಖ್ಯ ಅಲ್ಲ. ಆದರೆ ನನಗೆ ಜಾನಪದ ಲೋಕದವ್ರು ಕರೆಸಿ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟರು ಅನ್ನೋದೇ ನಮ್ಮ ಕಲಾವಿದರಿಗೆ ದೊಡ್ಡ ಖುಷಿ, ದೊಡ್ಡ ಸಂಭ್ರಮ. ಅದು ಆ ದುಡ್ಡಿನ ಬಗ್ಗೆ ಯಾವತ್ತೂ ನಮ್ಮಲ್ಲಿ ಕಲಾವಿದರು ತಲೆ ಕೆಡಿಸ್ಕೊಂಡವ್ರಲ್ಲ, ಯಾರ ಮೇಲೂ ಆಕ್ಷೇಪಣೆ ಮಾಡಿದವರು ಅಲ್ಲ. ಇಷ್ಟು ಕಡಿಮೆ ಕೊಡ್ತೀರಿ, ಭಾರಿ ಪ್ರೀತಿಯಿಂದ ಬಂದು ಅಂದರೆ ನಾವು ಇರೋವರೆಗೂ ಹಂಗಿತ್ತು. ಅಷ್ಟು ಮಟ್ಟಿಗೆ ನಮ್ಮ ಕಲಾವಿದರು ಬರೋರು. ನಾವು ಆ ಕಂಬಳಿ ತಂದು ಕೊಡೋವು. ಇವ್ರಿಗೆ ಸೀರೆ, ಕಡ್ಡಿ ಸೀರೆ, ಹೆಂಗಸರಿಗೆ ಇಳ್ಕಲ್ ಸೀರೆ, ಆಮೇಲೆ ಈ ಕಣ ಒಂದೊಂದು ಸೀರೆ ಒಂದೊಂದು ಕಣ, ಇವ್ರಿಗೆ ಕಂಬಳಿ. ನಾನು ಹಂಗೂ ಒಂದು ಸಾರಿ ನಾಗೇಗೌಡರು ಕೇಳಿದೆ, ಸರ್ ಎಲ್ಲ ಶಾಲಿನ ಸಂಸ್ಕೃತಿ ಇದೆ ಸನ್ಮಾನಕ್ಕೆ, ಕಂಬಳಿ ನಾನು ಫಸ್ಟು ನಾನು ಅಲ್ಲಿ ಪ್ರವೇಶ ಮಾಡಿದಾಗ ಚಕ್ಕೇರಿ ಅವರೇ, ನಮ್ಮ ಕಲಾವಿದರು ನಮ್ಮಂಗೆ ನಿಮ್ಮಂಗೆ ಏನು ಆಸೆಗೆ ಒತ್ತಿಗೆ ಎಲ್ಲ ಮಡಿಕೊಂಡಿದ್ದಾರೆ, ಎಲ್ಲೆಲ್ಲೋ ಹೋಗ್ತಿರ್ತಾರೆ ಆಡೋಕ್ಕೆ, ಕುಣಿಯೋಕ್ಕೆ, ಪ್ರದರ್ಶನ ಮಾಡೋಕ್ಕೆ. ಹೋದಾಗ ಈ ಕಂಬಳಿ ಕೊಟ್ಟರೆ ಒತ್ಕೊಳ್ಳೋಕ್ಕೂ ಆಯ್ತದೆ, ಹಾಸ್ಕೊಳ್ಳೋಕ್ಕೂ ಆಯ್ತದೆ, ಮಲಿಕೊಂಡಾಗ ಕೆಳಕ್ಕೆ ದಡಿನೂ ಆಯ್ತದೆ ಇದು ಅಂಥೇಳಿ ಆ ಕಾರಣಕ್ಕೆ ನಾನು ಕಂಬಳಿ ಕೊಡೋದು. ಅಂದರೆ ಕಲಾವಿದರ ಮನಸ್ಸನ್ನು ಹಣವನ್ನು ಹೇಗೆ ವಿನಿಯೋಗ ಮಾಡಬೇಕು ಅನ್ನೋದು ತಿಳ್ಕೊಬೇಕಲ್ಲ.
ಹೌದು, ಸುಮ್ಮನೆ ಖರ್ಚು ಮಾಡ್ಬಿಟ್ಟು ಈಗ ಶಾಲೆ ಕೊಟ್ಟರೆ ಅವ್ರೇನು ಶಾಲೆ ಪಾಪ ಈಗ ಅವನು ಯಾರೋ ಒಬ್ಬ ದೊಂಬಿದಾಸ ಅಂತ ಇಟ್ಕೊಳ್ಳಿ, ದೊಂಬಿದಾಸರಿಗೆ ನಾವು ಶಾಲೆ ಓದಿ ಕಳಿಸಿದ್ರೆ ಅವ್ನು 3 ಹೊತ್ತು ಶಾಲೆ ಓದ್ಕೊಂಡು ಕೂತ್ಕೊಳ್ಳೋಕ್ಕಾಗದೆ. ಪಾಪ ಅವನು ಮನೆಯಿಂದ ಮನೆಗೆ ಭಿಕ್ಷಕ್ಕೆ ಹೋಗ್ತಿರ್ತಾನೆ, ಹಾಡ್ಕೊಂಡು ಊರಿಂದ ಊರಿಗೆ ಹೋಗಿ ಏನೋ ಒಂದು ಕಂಬಳಿ ಅಂತಿದ್ರೆ ಅವನಿಗೆ ರಾತ್ರಿ ಹೊತ್ತು ಹಾಸ್ಕೊಳಕ್ಕೆ ಹಾಸ್ಕೊಂಡು ಮಲಿಕೊಳ್ಳೋಕೆ ಅನುಕೂಲ ಆಯ್ತದೆ ಅನ್ನೋದು. ಅಷ್ಟರ ಮಟ್ಟಿಗೆ ನಾಗೇಗೌಡರು ಕಲಾವಿದರ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದರು. ಆ ಸೂಕ್ಷ್ಮತೆಗಳು ಗೊತ್ತಿದ್ದವು ಅವ್ರಿಗೆ. ಯಾವುದೇ ಕಲಾವಿದನನ್ನು ಯಾವತ್ತಿಗೂ ಗದರಿಸ್ತವ್ರಲ್ಲ. ಆಮೇಲೆ ಅವ್ರಿಗೆ ದುಡ್ಡು ಕೊಡಬೇಕಾದಂಥ ಸಂದರ್ಭದಲ್ಲೇ ನಮ್ಮ ಅಕೌಂಟೆಂಟ್ ಸದಾಶಿವ ಅಂತಿದ್ದ, ಹೇಳ ಆಫೀಸ್ಗೆ ಇಲ್ಲದೆ ಇರೋ ಪರವಾಗಿಲ್ಲ, ಅವ್ರಿಗೆ ಕೊಟ್ಟು ಕಳಿಸು ಮೊದಲು ದುಡ್ಡನ್ನ. ಆಮೇಲೆ ಕಲಾವಿದ್ರಿಗೆ ಹುಷಾರಿಲ್ಲ ಅಂತ ಪತ್ರ ಬರೆದ್ರೆ ನೇರವಾಗಿ ಹೋಗಿ ಅಲ್ಲಿ ಅವ್ರಿಗೆ 2,000ನೋ 3,000ನೋ ಅವಾಗ ಎಷ್ಟು ಇರುತ್ತೆ ಅಷ್ಟನ್ನು ಕೊಟ್ಟು ಮಾತಾಡಿಸ್ಕೊಂಡು ಅವ್ರನ್ನ ಅಷ್ಟೇ ಸಾಕು ಅವ್ರಿಗೆ. ಕಲಾವಿದರು ನಾಗೇಗೌಡರು ನಮ್ಮ ಮನೆ ಬಾಗಿಲಿಗೆ ಬಂದು ಹೋದ್ರು ಅನ್ನೋ ವಿಷಯನೇ ಆಗಲೇ ಎಲ್ರಿಗೂ ಹರಡಿಸ್ಬಿಡೋರು ಅವರು. ನಾಗೇಗೌಡರು ಬಂದು ಹೋದ್ರು ಅಂತ ಅಷ್ಟರ ಮಟ್ಟಿಗೆ ಅವರು ಆಮೇಲೆ ಚೇತರಿಸ್ಕೊಂಡ್ಬಿಡೋರು. ಹಂಗೆ ಆ ಥರ ಎಲ್ಲ ನಾಗೇಗೌಡರು ಜಾನಪದ ಲೋಕವನ್ನು ಅಂದರೆ ಭೌತಿಕವಾಗಿ ಜಾನಪದ ಲೋಕವನ್ನು ಕಟ್ಟುವ ಕೆಲಸದಲ್ಲಿ ನಾಗೇಗೌಡರು ಯಶಸ್ಸನ್ನು ಹೊಂದಿದ್ರು. ಆದರೆ ಬೌದ್ಧಿಕವಾಗಿ ಕಟ್ಟುವ ಕೆಲಸದಲ್ಲಿ ನನ್ನಂಥವರು ಅವ್ರಿಗೆ ನೆರವಾದರು. ನನ್ನಿಂದ ನಾನೇ ಅನ್ನೋದಲ್ಲ, ನನ್ನಂಥ ಬೌದ್ಧಿಕವಾಗಿ. ಯಾಕೆಂದ್ರೆ ನಾವು ಈ MA PhD ಇಂಥವು ಮಾಡಿದ್ದರಿಂದ ಅಲ್ಲಿ ಈ ಜಾನಪದ ಮಹಾವಿದ್ಯಾಲಯವನ್ನು ನಾನು ಹೋಗಿದ್ಮೇಲೆ ಪ್ರಾರಂಭ ಆಯಿತು. ನಾನು ನಾಗೇಗೌಡರಿಗೆ ಸಲಹೆ ಕೊಟ್ಟು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಷನ್ ತೊಗೊಂಡು ಆಗ ಜಯರಾಮರಾಜ ಅರಸ್ ಅಂತೇಳಿ ರಿಜಿಸ್ಟ್ರಾರು, ಆಮೇಲೆ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಡೈರೆಕ್ಟ್ರು ಆಗಿದ್ದರು, ರಿಜಿಸ್ಟ್ರಾರ್ ಆಗಿದ್ದರು. ಅವರು ಹೋಗಿ ಅವ್ರ ಹತ್ರ ಮಾತಾಡಿ ಅಫಿಲಿಯೇಷನ್ ತೊಗೊಂಡು ಬೆಂಗಳೂರು ಯೂನಿವರ್ಸಿಟಿ ಅಫಿಲಿಯೇಷನ್ ತೊಗೊಂಡು ಜಾನಪದ ಮಹಾವಿದ್ಯಾಲಯ ಪ್ರಾರಂಭ ಮಾಡಿದ್ವು. ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸಸ್. ಅದು ಈಗ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ, ಈಗ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಗೆ ಅಫಿಲಿಯೇಷನ್ ತೊಗೊಂಡಿದ್ದಾರೆ ಈಗ ಇವರು. ನಾನು ಅಂದಮೇಲೆ ಆಮೇಲೆ ನಾನು ಮೈಸೂರು ಯೂನಿವರ್ಸಿಟಿದು ಟ್ರೈ ಮಾಡಿದೆ. ಈ ಬೆಂಗಳೂರದೇ ಇತ್ತಲ್ಲ ಸಾಕು ಅಂತ ಸುಮ್ಮನಾದೆ. ಅದಾದಮೇಲೆ ಇದು PhD ಸಂಶೋಧನಾ ಕೇಂದ್ರ ಮಾಡಿದೆ. ಸಂಶೋಧನಾ ಕೇಂದ್ರದಲ್ಲಿ PhD ಮಾಡುವಂಥ ವಿದ್ಯಾರ್ಥಿಗಳು ಗೈಡ್ಗಳನ್ನು ನಾವೇ ಹುಡುಕೊಡೋದು. ಈಗ ನಮ್ಮ ಇದರಿಂದ ಒಂದು ಈ ಡಾಕ್ಟರ್ M ಬೈರೇಗೌಡ ಅಂತ ಇವರು, ಇನ್ನೊಬ್ಬರು ಡಾಕ್ಟರ್ ಕೂಡ್ಲೂರು ವೆಂಕಟಪ್ಪ ಅಂತ, ಇವರೆಲ್ಲ ನಮ್ಮ ಸಂಸ್ಥೆಯ ಗೈಡ್ಗಳ ಮುಖಾಂತರ PhDಯನ್ನು ಮಾಡಿದವರು. ಪ್ರೊಫೆಸರ್ ಜಯಚಂದ್ರ MA ಜಯಚಂದ್ರ ಅಂಥೇಳಿ ಅವ್ರ ಮುಖಾಂತರ ಮಾಡಿದವರು. ಆಮೇಲೆ ಲೈಬ್ರರಿಗೆ ನಾನು ಎಲ್ಲ ಕಡೆಯೂ ರಿಕ್ವೆಷನ್ನು ಪ್ರೊಫೆಸರ್ ಹಂಪನ ಅವರು ಅವ್ರಿಗೆ ಬರ್ತಾ ಇದ್ದಂತಹ MPhil ಮತ್ತು PhD ಥೀಸಿಸ್ಗಳು ಎಲ್ಲವನ್ನು ತಗೊಂಡೋಗಪ್ಪ ಅಂತೆಲ್ಲ ಕೊಟ್ಬಿಟ್ರೆ, ಅಣ್ಣ ಬಾರೋ ಅನ್ನೋರು ನಾನು ಯಾವಾಗಲೂ ಎಲ್ಲ ತಗೊಂಡೋಗಿ. ಆಮೇಲೆ ಎಲ್ಲ ಸ್ನೇಹಿತರುಗಳು ಎಲ್ಲ ಸುಮಾರು 1000 ಪುಸ್ತಕಗಳನ್ನು ನಾನು ಆ ಟೈಮ್ನಲ್ಲಿ ಲೈಬ್ರರಿಗೆ ಸಂಗ್ರಹ ಮಾಡಿದ್ವು. ಒಂದು ರೀತಿ ಬೌದ್ಧಿಕವಾಗಿ ಜಾನಪದ ಲೋಕ ಬೆಳವಣಿಗೆಯನ್ನು ಕಾಣೋದಕ್ಕೆ ಮತ್ತು ವಿದ್ವಾಂಸರುಗಳು ಜಾನಪದ ಲೋಕವನ್ನು ಪ್ರವೇಶಿಸೋದಕ್ಕೆ ಅವಕಾಶ ಆಯಿತು. ಅದನ್ನು ನಾನು ಮಾಡಿದೆ ಅಂತ ಬೇಕಾದರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯೇ ಮಾತನಾಡು.